ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂಥದ್ದು ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDSಗೆ ಎಲ್ಲೋ ಮಗ್ಗಲ ಮುಳ್ಳಾಗಿ ಪರಿಣಮಿಸ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನಗಳು ಹೇಳ್ತಾ ಇವೆ. ಇದ್ರ ಜೊತೆಗೆ JDSಗೂ ಕೂಡ ಬಿಜೆಪಿ ಮಗ್ಗಲ ಮುಳ್ಳಾಗ್ತಿದೆಯಾ, ಈ ಮೈತ್ರಿಯೇ ಸಾಕಪ್ಪ ಸಾಕು ಅನ್ನುವಂಥ ಪರಿಸ್ಥಿತಿಗೆ JDS ಕೂಡ ಬಂದು ನಿಂತು ಬಿಟ್ಟಿದೆಯಾ, JDSನ ನಾಯಕರ ಒಂದು ಹೆಚ್ಚುಗಾರಿಕೆ ಅಥವಾ ಬಿಜೆಪಿ ಮೇಲೆ ಪ್ರಭಾವ ಬೀರ್ತಾ ಇರತಕ್ಕಂಥದ್ದು ಒಪ್ಕೊಳ್ಳಿಕ್ಕೆ ಬಿಜೆಪಿ ನಾಯಕರು ತಯಾರಿಲ್ವಾ, ಇವೆಲ್ಲವೂ ಕೂಡ ಈಗಾಗಲೇ JDS ಮತ್ತು ಬಿಜೆಪಿ ನಡುವಿನ ಬಿರುಕಾಗಿ ಪರಿಣಮಿಸಿದೆ. ಈಗಾಗಲೇ ದೇವೇಗೌಡರು, ವಿಜಯೇಂದ್ರ, BS ಯಡಿಯೂರಪ್ಪ ಎಲ್ಲರೂ ಕೂಡ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ನಮ್ಮ ಸ್ವಂತ ಬಲವನ್ನು ಪ್ರದರ್ಶಿಸ್ತೇವೆ, ನಾವೇ ಬಹುಮತವನ್ನು ಗೆಲ್ತೇವೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಸ್ವತಃ JDSನ ತವರು ಜಿಲ್ಲೆಯಾದ ಮಂಡ್ಯದಲ್ಲೇ ಇವತ್ತು ಮತ್ತೊಮ್ಮೆ ಬಿಜೆಪಿ ನಾಯಕರು JDS ಜೊತೆಗಿನ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ JDS ನಾಯಕರ ಸಹವಾಸ ಬೇಡವೇ ಬೇಡ, ನಾವು ಸ್ವಂತವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರಲಿ, ಅದು ಯಾವುದೇ ಬೇರೆ ರೀತಿಯ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಾಗಿರಲಿ ಅಥವಾ ವಿಧಾನಸಭಾ ಚುನಾವಣೆಗಾಗಲಿ, ಎಲ್ಲೂ ಕೂಡ ನಾವು ವೈಯಕ್ತಿಕವಾಗಿ ಸಿಂಗಲ್ ಆಗಿ ಕಂಟೆಸ್ಟ್ ಮಾಡೋಣ, ನಾವು ಗೆಲ್ತೀವಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ನೋಡಿ, ನಿನ್ನೆ ಅಷ್ಟೇ ಸುಮಲತಾ ಅವರು ಕೂಡ, ಮಾಜಿ ಸಂಸದೆ, ಅವರು ಕೂಡ ಈ ಮಾತನ್ನ ಹೇಳಿದ್ರು, ಮೈತ್ರಿಯ ಅವಶ್ಯಕತೆ ಇಲ್ಲ JDS ಜೊತೆಗೆ ಅನ್ನುವಂಥದ್ದು. ಜೊತೆಗೆ ನಾರಾಯಣಗೌಡರು, ಮಾಜಿ ಸಚಿವರು, ಅವರು ಕೂಡ ಮಂಡ್ಯ ಜಿಲ್ಲೆಯ ದೊಡ್ಡ ಒಂದು ಮಾಜಿ ಸಚಿವ, ದೊಡ್ಡ ನಾಯಕ, ಅವರು ಕೂಡ ಹೇಳಿದ್ರು, ನಮಗೆ JDSನವರಿಗೆ ಬಿಜೆಪಿಯ ಅವಶ್ಯಕತೆ ಇಲ್ಲ ಅಂತಂದ್ರೆ ನಮಗೂ ಕೂಡ ಬಿಜೆಪಿಯವ್ರಿಗೂ ಕೂಡ JDSನ ಅವಶ್ಯಕತೆ ಇಲ್ಲ, ನಾವು ಒಂಟಿಯಾಗಿ ನಿಂತು ಗೆದ್ದು ಜಯ ಸಾಧಿಸುವಂತ ಧೈರ್ಯ ನಮಗಿದೆ, ಶಕ್ತಿ ನಮಗಿದೆ, ನಾವು ಒಬ್ಬಂಟಿಯಾಗಿ ಅದನ್ನ ಸಾಧಿಸೋಣ ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಅವರ ಮಾತಿಗೆ ಅನುಗುಣವಾಗಿ ಈಗ ಮಂಡ್ಯ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ NS ಇಂದ್ರೇಶ್ ಕೂಡ ಈಗ ಹೇಳಿದ್ದಾರೆ, ಸಾಧ್ಯವೇ ಇಲ್ಲ, ನಮಗೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅವರು ಬೇಡ ಅಂತ ಹೇಳಿದಾರಲ್ಲ ಬಿಜೆಪಿ ಸಹವಾಸ JDSನವರು, ಹಾಗಾಗಿ ನಮಗೂ ಕೂಡ JDS ಸಹವಾಸ ಬೇಡ, ಕೇವಲ ಸ್ಥಳೀಯ ಸಂಸ್ಥೆ ಚುನಾವಣೆ ಅಷ್ಟೇ ಅಲ್ಲ, ನಮಗೆ ಇವರ ಸಹವಾಸ ವಿಧಾನಸಭಾ ಚುನಾವಣೆಯಲ್ಲೂ ಬೇಡ, ಲೋಕಸಭಾ ಚುನಾವಣೆಯಲ್ಲೂ ಬೇಡ, ನಾವು ಯಾವುದೇ ಮೈತ್ರಿನೇ ಬೇಡ, ನಾವೇ ಆರಾಮಾಗಿ ನಿಂತ್ಕೊಂಡು ಗೆಲ್ಲುವಂಥ ಶಕ್ತಿ ನಮಗಿದೆ, ಅಷ್ಟೊಂದು ಕಾರ್ಯಕರ್ತರ ಒಂದು ಶಕ್ತಿ ಮತ್ತು ಸಂಘಟನೆಯ ಶಕ್ತಿ ನಮಗಿದೆ ಅನ್ನುವಂಥ ಮಾತನ್ನ ಇಂದ್ರೇಶ್ ಹೇಳ್ಬಿಟ್ಟಿರ್ತಕ್ಕಂಥದ್ದು ಈಗ ಒಂದು ರೀತಿ JDSಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಇವರೆಲ್ಲರ ಒತ್ತಾಯ ಮತ್ತು ಒತ್ತಡ ಏನು ಅಂತಂದ್ರೆ, ಪ್ರಮುಖವಾಗಿ ಮಂಡ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ HD ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಇವರು ತಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅನ್ನುವಂಥದ್ದು. ಇದೆಲ್ಲದರ ಹೊರತಾಗಿಯೂ ಕೂಡ ಈಗ ಬಿಜೆಪಿ ಹೈಕಮಾಂಡ್ ಏನ್ ಮಾಡ್ತಾ ಇದೆ, HD ಕುಮಾರಸ್ವಾಮಿ ಅವರಿಗೆ ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ JDS ಅನ್ನ ಬಿಜೆಪಿಯನ್ನ ಸರಿದೂಗಿಸ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಬಿಜೆಪಿ ಹೈಕಮಾಂಡ್ನವರು ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವರು ಕೂಡ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ಹೆಗಲ ಮೇಲೆ ಹಾಕಿರ್ತಕ್ಕಂಥದ್ದು ಜವಾಬ್ದಾರಿಯ ಹೊಣೆಗಾರಿಕೆ ಬಿಜೆಪಿಯ ನಾಯಕರಿಗೆ ಒಂದು ರೀತಿಯ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿ ಈಗ ಈ ಬಿರುಕು JDS ಮತ್ತು ಬಿಜೆಪಿಯ ನಡುವಿನ ಬಿರುಕಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ತಾ ಇದೆ. ಸ್ಥಳೀಯ ನಾಯಕರು ಯಾರು ಕೂಡ JDSನ ತಮ್ಮ ಮೇಲೆ ಒಂದು ಅಧಿಕಾರವನ್ನು ಚಲಾಯಿಸುವಂಥದ್ದು ಅಥವಾ ತಮ್ಮ ಮೇಲೆ ಸೂಪರ್ವೈಸರ್ಗಳಾಗಿ ಕೆಲಸ ಮಾಡುವಂಥದ್ದು ಒಪ್ಪಿಕೊಳ್ಳಿಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಪಕ್ಷದಿಂದಲೂ ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ.
ಕೇವಲ ಇದು ಮಂಡ್ಯದಲ್ಲಷ್ಟೇ ಅಲ್ಲ, ಈಗಾಗಲೇ ಹಾಸನದಲ್ಲೂ ಕೂಡ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಹಾಸನದಲ್ಲಿ ಬಿಜೆಪಿಯ ಮಾಜಿ ಸಚಿವ ಆಗಿರ್ತಕ್ಕಂಥ ಪ್ರೀತಮ್ ಗೌಡ ಶತಾಯಗತಾಯ JDSನೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅವರು ಮನಸ್ಸೂ ಇಲ್ಲ, ಅವರಿಗೆ ಇಷ್ಟನೂ ಇಲ್ಲ. ಏನೋ ಹೈಕಮಾಂಡ್ನ ಒಂದು ಆದೇಶಕ್ಕೆ ತಲೆವಾಗಿ ಅವರಲ್ಲಿ ಸುಮ್ಮನೆ ಇದ್ದಿರ್ತಕ್ಕಂಥದ್ದು. ಆದರೆ ನಿರಂತರವಾಗಿ BY ವಿಜಯೇಂದ್ರ, BS ಯಡಿಯೂರಪ್ಪನವರಿಗೆ JDS ಮೈತ್ರಿ ಬೇಡ 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 ಅನ್ನುವಂಥ ಒಂದು ಮಾತುಗಳನ್ನ ಮತ್ತು ಅಲ್ಲಿ ಬಿಜೆಪಿ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಇನ್ಫಾರ್ಮೇಶನ್ನ ಇವರಿಬ್ಬರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಹಾಸನದಲ್ಲೂ ಕೂಡ JDS ಜೊತೆಗೆ ಮೈತ್ರಿ ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಈಗ ಸ್ಥಳೀಯ ಬಿಜೆಪಿ ನಾಯಕರು, ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಸ್ಥಳೀಯ ಬಿಜೆಪಿ ನಾಯಕರು ಸುತಾರಾಮ್ ಒಪ್ಪೋದಕ್ಕೆ ತಯಾರೇ ಇಲ್ಲ ಅನ್ನುವಂಥದ್ದು. ಇಷ್ಟೇ ಅಲ್ಲದೆ ಇದ್ರ ಜೊತೆಗಾಗಲೇ BS ಯಡಿಯೂರಪ್ಪನವರು ಹೇಳಿದ್ದಾರೆ, ನಾವು ಸ್ವಂತ ಬಲದ ಮೇಲೆ ಅಧಿಕಾರನ ಹಿಡಿಯುವಂಥ ಸಾಧ್ಯತೆ ಇದೆ, ನಾವು ಹಿಡಿತೀವಿ ಅಂತ BY ವಿಜಯೇಂದ್ರ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನಿತರ ಬಿಜೆಪಿ ನಾಯಕರು ಕೂಡ ಏನು ಈಗ ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರೆ, ಅವರು ಕೂಡ ಬಹಳಷ್ಟು ಜನ ಯಾರಿಗೂ ಅದು ಇಷ್ಟ ಇಲ್ಲ, ಏನೋ ಹೈಕಮಾಂಡ್ ಹೇಳಿದೆ ಅನ್ನೋಂಥದ್ದು. ಅದು R ಅಶೋಕ್ ಆಗಿರಲಿ, CT ರವಿ ಆಗಿರಲಿ, V ಸೋಮಣ್ಣ ಆಗಿರಲಿ, ಅಥವಾ ಈ ಕಡೆ ಅರವಿಂದ್ ಲಿಂಬಾವಳಿ ಆಗಿರಲಿ, ಅಶ್ವಥ್ ನಾರಾಯಣ ಆಗಿರಲಿ, ಯಾರೇ ಆಗಿರಲಿ ಬಿಜೆಪಿಯ ದೊಡ್ಡ ನಾಯಕರಿಗೆ ಏನೇನಿದ್ದಾರೆ ಅದು ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕದವರೆಗೂ ಕೂಡ, ಕರಾವಳಿಯಿಂದ ಹಿಡಿದು ಈ ಕಡೆ ನಮಗೆ ಬಳ್ಳಾರಿವರೆಗೂ ಕೂಡ JDS ಅವಶ್ಯಕತೆ ಏನಿಲ್ಲ ರೀ, ನಾವೇ ಗೆಲ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು JDS ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ನಿನ್ನೆ ತಾನೇ ಹೇಳಿದ್ದಾರೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ನಾವು ಸರಿಯಾದ ರೀತಿಯ ತೀರ್ಮಾನಗಳು ತಗೊಳ್ತೀವಿ. ಹಾಗಾಗಿ ಈ ಒಂದು ಇವರ ಒಂದು ಏನು ಭಿನ್ನಮತ ಇದೆ, ಬಿಜೆಪಿ ಮತ್ತು JDS ನಡುವಿನ ಭಿನ್ನಮತ, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಅದು ಕೇವಲ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅಷ್ಟೇ ವೈಯಕ್ತಿಕ ಅಥವಾ ಸ್ವಂತ ಬಲದ ಹೋರಾಟ ಆಗುತ್ತಾ, ಅಥವಾ ಈಗ ಮಂಡ್ಯದಲ್ಲಿ ಏನು ಇಂದ್ರೇಶ್ ಇದರಲ್ಲ, ಡಾಕ್ಟರ್ NS ಇಂದ್ರೇಶ್ ಒತ್ತಾಯ ಮಾಡಿರೋ ಹಾಗೆ ವಿಧಾನಸಭೆ ಚುನಾವಣೆಗೂ ನಮಗೆ ಮೈತ್ರಿ ಬೇಡ, ಲೋಕಸಭಾ ಚುನಾವಣೆಗೂ ನಮಗೆ ಮೈತ್ರಿ ಬೇಡ ಅನ್ನುವಂಥ ಮಾತು ಹೇಳ್ತಿದಾರಲ್ಲ, ಈ ಮಾತು ಸಾಕಾರ ಆಗುತ್ತಾ? ಈ ಮಾತು ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಿ. ಎಸ್ ವೀಕ್ಷಕರೇ, ಬಿಜೆಪಿ ಮತ್ತು JDS ನಡುವಿನ, ಅದರಲ್ಲೂ ಕೂಡ ತವರು ಜಿಲ್ಲೆಯಲ್ಲೇ ಮಂಡ್ಯ ಹಾಸನದಲ್ಲೇ ವಿರೋಧಾಭಾಸ ಮೈತ್ರಿಗೆ ಬರ್ತಾ ಇರತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕೆ ಕಾರಣಗಳು ಮತ್ತು ಹೇಗೆ ಬಿಜೆಪಿ ಪಕ್ಷ ಸದೃಢವಾಗಿದೆ, ಅಥವಾ JDS ಏನಾದರೂ ಅವಕಾಶವಾದಿ ರಾಜಕಾರಣವನ್ನು ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.